ನಮಸ್ಕಾರ. ಕಲಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿಕೋಲೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಪ್ರಾಣಾಯಾಮ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಾಣಾಯಾಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಆಂಗ್ಸೈಟಿ, ಸ್ಟ್ರೆಸ್ ಮತ್ತು ನೋಸ್ ಬ್ಲಾಕ್, ಪೊಲ್ಯೂಷನಿಂದ ಆಗ್ತಾ ಇರೋದು ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಆದರೆ ನಮಗೆ ಆಂಗ್ಸೈಟಿ, ಸ್ಟ್ರೆಸ್ ಹೆಚ್ಚಾದಾಗ ನಮ್ಮ ಮೆಟಬಾಲಿಸಮ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಅದರಿಂದ ನಮ್ಮ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಅದರಿಂದ ನಮಗೆ ನೋಸ್ ಬ್ಲಾಕ್ ಅಥವಾ ರೈನೈಟಿಸ್ ಪ್ರಾಬ್ಲಮ್ ಅಥವಾ ಸೈನಸೈಟಿಸ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಟ್ರೆಸ್ಸನ್ನು ಹೇಗೆ ಕಮ್ಮಿ ಮಾಡ್ಕೋಬಹುದು, ಹಾಗೆ ಎರಡು ಮೂಗು ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ನಾಸ್ಟ್ರಲ್ಸ್ ನಾವು ಹೇಗೆ ಓಪನ್ ಮಾಡ್ಕೊಳ್ಬೋದು ಅಂತ ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಭಸ್ತ್ರಿಕ ಪ್ರಾಣಾಯಾಮ ಬಗ್ಗೆ ತಿಳ್ಕೊಳ್ಳೋಣ. ಭಸ್ತ್ರಿಕ ಪ್ರಾಣಾಯಾಮ, ಯಾರು ಕಪಾಲಭಾತಿ ಮಾಡಬಾರ್ದು, ಕಪಾಲಭಾತಿ ಮತ್ತು ಭಸ್ತ್ರಿಕ ಪ್ರಾಣಾಯಾಮಗೆ ಇರುವಂಥ ಡಿಫ್ರೆನ್ಸ್ ಏನು ಅಂದರೆ, ನಾವು ಕಪಾಲಭಾತಿಯಲ್ಲಿ ಆಕ್ಟಿವ್ ಆಗಿ ಎಕ್ಸೇಲ್ ಮಾಡ್ತೀವಿ, ಪ್ಯಾಸಿವ್ ಆಗಿ ಇನ್ಹೇಲ್ ಮಾಡ್ತೀವಿ. ಆದರೆ ಭಸ್ತ್ರಿಕ ಪ್ರಾಣಾಯಾಮದಲ್ಲಿ ಆಕ್ಟಿವ್ ಎಕ್ಸಲೇಷನ್ ಇರುತ್ತೆ, ಹಾಗೆ ಆಕ್ಟಿವ್ ಇನ್ಹಲೇಷನ್ ಕೂಡ ಇರುತ್ತೆ. ಇದರಿಂದ ನಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ, ಹಾಗೆ ಇದರಿಂದ BP ಕೂಡ ಕಮ್ಮಿ ಮಾಡ್ಕೊಳ್ಬೋದು. ಇದನ್ನು ನಾವು 1 ನಿಮಿಷದಿಂದ 5 ನಿಮಿಷದವರೆಗೆ ಮಾಡ್ಬೋದು. ಆದರೆ ಕಪಾಲಭಾತಿಯನ್ನು ನಾವು 1 ನಿಮಿಷದ ಒಳಗೆ ಮಾಡಬೇಕಾಗುತ್ತೆ. ಭಸ್ತ್ರಿಕ ಪ್ರಾಣಾಯಾಮ ಮಾಡಬೇಕಾದಾಗ ಏನು ಮಾಡಬೇಕು, ನಮ್ಮ ಕೈಯನ್ನು ಮುಷ್ಟಿ ಮಾಡ್ಕೋಬೇಕು. ಇನ್ಹೇಲ್ ಮಾಡ್ತಾ ಕೈಯನ್ನು ಮೇಲೆ ತಗೊಂಡು ಹೋಗಬೇಕು. ಎಕ್ಸೇಲ್ ಮಾಡಬೇಕಾದ್ರೆ ಫೋರ್ಸ್ಫುಲಿ ನೀವು ಎಕ್ಸೇಲ್ ಮಾಡಿ ಕೈಯನ್ನು ನಿಮ್ಮ ಕಡೆ ಎಳ್ಕೊಳ್ಬೇಕಾಗತ್ತೆ. ಇನ್ಹೇಲ್, ಎಕ್ಸೇಲ್, 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 ಎಕ್ಸೇಲ್. ನೀವು ಗಮನಿಸ್ತಾ ಇರ್ಬೋದು, ನಮ್ಮದು ರಿದಮ್ ಏನಿದೆ ಅದು ನಾರ್ಮಲ್ ಆಗಿರುತ್ತೆ, ಅಂದರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಇನ್ಹೇಲ್ ಮತ್ತು ಎಕ್ಸಲೇಷನ್ ಮಧ್ಯ. ತೀರಾ ಫಾಸ್ಟ್ ಆಗಿ ಮಾಡಬಾರ್ದು, ತೀರಾ ಸ್ಲೋ ಆಗಿ ಕೂಡ ಮಾಡಬಾರ್ದು. ಈಕ್ವಲ್ ಪೇಸ್ ಇಟ್ಕೊಂಡು ಮಾಡಿದಾಗ ನಿಮ್ಮ ಲಂಗಲ್ಲಿ ಉಳಿದಿರೋ ಅಂಥ ರೆಸಿಡ್ಯೂವಲ್ ಏರ್ ಏನಿದೆ ಅದು ಹೋಗುತ್ತೆ ಕಂಪ್ಲೀಟಾಗಿ. ಹಾಗೆ ಲಂಗಲ್ಲಿ ಆಕ್ಸಿಜನ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕೂಡ ಹೆಚ್ಚಾಗತ್ತೆ. ನಿಮ್ಮ ಲಂಗಲ್ಲಿ ಏನಾದರೂ ಕಂಜೆಷನ್ ಇತ್ತು ಅಂದರೆ ಅದು ಕೂಡ ಹೋಗುತ್ತೆ. ಮನಸ್ಸು ಹಗುರ ಆಗತ್ತೆ, ಯಾಕಂದರೆ ನಿಮ್ಮ ಬ್ರೀತಿಂಗ್ ಇದಾದ ನಂತರ ಸ್ಲೋ ಪ್ಯಾಟರ್ನಲ್ಲಿ ಹೋಗುತ್ತೆ. ಇದನ್ನು ನಾವು 10 ಬಾರಿ ಮಾಡೋಣ. ನಾರ್ಮಲ್ ಆಗಿ ರಿಲ್ಯಾಕ್ಸ್ ಆಗಿ ನಿಮ್ಮ ಬ್ರೀತಿಂಗನ್ನು ಅಬ್ಸರ್ವ್ ಮಾಡಿ, ಸ್ಲೋ ಆಗಿ ಇನ್ಹೇಲ್ ಮಾಡಿ, ಎಕ್ಸೇಲ್ ಡೀಪ್ ಆಗಿ ಮಾಡಿ. ಇನ್ಹೇಲ್ ಸ್ಲೋಲಿ, ಎಕ್ಸೇಲ್ ಡೀಪರ್. ಸ್ಲೋಲಿ ನಿಮ್ಮ ಕಣ್ಣನ್ನು ಬಿಡಿ. ಓಕೆ, ಪ್ರಾಣಾಯಾಮ ಮಾಡಬೇಕಾದ್ರೆ ನಿಮ್ಮ ಬ್ಯಾಕನ್ನು ಸ್ಟ್ರೇಟಾಗಿ ಇಟ್ಕೋಬೇಕು. ನೀವು ಕೆಳಗಡೆ ಕೂತ್ಕೊಂಡು ಮಾಡೋಕ್ಕಾಗಿಲ್ಲ ಅಂದರೆ ಚೇರ್ ಮೇಲೆ ಅಥವಾ ಸೋಫಾ ಮೇಲೆ ಕೂಡ ಕೂತ್ಕೊಂಡು ಮಾಡ್ಬೋದು. ಪ್ರಾಣಾಯಾಮವನ್ನು ಮಾಡಬೇಕು ಅಂದರೆ ನೀವು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗತ್ತೆ. ಅಕಸ್ಮಾತ್ ತಿಂಡಿ ಊಟ ಆಗಿದ್ರೆ ಅಟ್ಲೀಸ್ಟ್ 1.5 ಇಂದ 2 ಗಂಟೆ ಗ್ಯಾಪ್ ಇರಲಿ. ಆವಾಗ ಮಾಡಿದಾಗ ನಿಮಗೆ ಉಸಿರಾಟದ ಬಗ್ಗೆ ಗಮನ ಕೊಡೋಕ್ಕೆ ಈಸಿ ಆಗುತ್ತೆ. ಈಗ ನಾಡಿ ಶುದ್ಧಿ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮನ ಮಾಡೋಣ ನಾವು. ಇದಕ್ಕೆ ನಾಸಿಕ ಮುದ್ರಾ ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಬಲಗೈಯ ತೋರ್ಬೆರಳು ಹಾಗೆ ಮಧ್ಯದ ಬೆರಳನ್ನು ಮಡಚ್ಕೊಳ್ಳಿ. ನಿಮ್ಮ ಬಲಗೈಯ ಹೆಬ್ಬೆಟ್ಟಿನಿಂದ ನಿಮ್ಮ ಬಲ ನಾಸ್ಟ್ರಲನ್ನು ಕ್ಲೋಸ್ ಮಾಡಿ. ಇನ್ಹೇಲ್ ಮಾಡ್ತಾ ನಿಮ್ಮ ಲೆಫ್ಟ್ ನಾಸ್ಟ್ರಲಲ್ಲಿ ಇನ್ಹೇಲ್ ಮಾಡಿ. ಆದರೆ ನೀವು ಇನ್ಹೇಲ್ ಮಾಡಬೇಕಾದ್ರೆ ನಿಮ್ಮ ಅಬ್ಡಾಮಿನ್ ಉಬ್ಬಿಸ್ಬೇಕು, ಎದೆಯನ್ನು ಅಗಲಿಸ್ಬೇಕು, ಹಾಗೆ ಶೋಲ್ಡರ್ಸನ್ನು ರೈಸ್ ಮಾಡಬೇಕು. ಎಕ್ಸೇಲ್ ಮಾಡಬೇಕಾದ್ರೆ ನಿಮ್ಮ ಬಾಡಿಯನ್ನು ಸಿಂಕ್ ಮಾಡಿ. ಸ್ಲೋಲಿ ಇನ್ಹೇಲ್ ಮಾಡಿ. ಇನ್ಹೇಲ್ ಮಾಡಿದ ನಂತರ ನಿಮ್ಮ ಎಡಭಾಗದ ನಾಸ್ಟ್ರಲನ್ನು ನಿಮ್ಮ ರಿಂಗ್ ಫಿಂಗರಿಂದ ಕ್ಲೋಸ್ ಮಾಡಿ. ಎಕ್ಸೇಲ್ ಮಾಡಬೇಕಾದ್ರೆ ರೈಟ್ ನಾಸ್ಟ್ರಲಿಂದ ಎಕ್ಸೇಲ್ ಮಾಡಿ. ನಿಮ್ಮ ಎಡಗೈಯಿಂದ ಚಿನ್ ಮುದ್ರಾವನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಇನ್ಹೇಲ್, ಕ್ಲೋಸ್, ಎಕ್ಸೇಲ್, inhale, close, exhale.
ಸ್ಲೋ ಆಗಿ ಇನ್ಹೇಲ್, ಎಕ್ಸೇಲ್. Inhale, close, exhale. ಈ ರೀತಿ ಒಂದು 5 ನಿಮಿಷಗಳ ಕಾಲ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಮಾಡಿ. ನೀವು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಬೇಕಾದ್ರೆ ನಿಮ್ಮ ಬ್ರೂವಿನ ಮಧ್ಯೆ ಅಂದರೆ ಐಬ್ರೋಸ್ನ ಮಧ್ಯಭಾಗದಲ್ಲಿ ನೀವು ಓಂಕಾರ ಅಥವಾ ಒಂದು ಬ್ರೈಟ್ ಲೈಟನ್ನು ಇಮ್ಯಾಜಿನ್ ಮಾಡಿ. ಇನ್ಹೇಲ್ ಮಾಡಬೇಕಾದ್ರೆ ಎಲ್ಲ ಪಾಸಿಟಿವ್ ಎನರ್ಜಿಯನ್ನು ಇನ್ಹೇಲ್ ಮಾಡಿ, ಕ್ಲೋಸ್ ಮಾಡಿ. ಎಕ್ಸೇಲ್ ಮಾಡ್ಬೇಕಾದ್ರೆ ಎಲ್ಲ ನೆಗೆಟಿವ್ ಥಾಟ್ಸ್ನ ಹೊರಗಡೆ ಹಾಕಿ. ಇನ್ಹೇಲ್, ಎಕ್ಸೇಲ್, inhale, exhale, inhale, exhale. ನಿಮ್ಮ ಬ್ರೀತಿಂಗ್ ಕಡೆ ಗಮನ ಇರಲಿ. ಹಾಗೆ ನಿಮ್ಮ ಬ್ರೂ ಮಧ್ಯೆ ಇರುವಂಥ ಬ್ರೈಟ್ ಲೈಟ್ ಎಕ್ಸ್ಪ್ಯಾಂಡ್ ಆಗೋದನ್ನು ಅಬ್ಸರ್ವ್ ಮಾಡಿ. ಸ್ಲೋ ಆಗಿ ನಿಮ್ಮ ಕೈಯನ್ನು ಕೆಳಗಡೆ ಬಿಡಿ. ಚಿನ್ ಮುದ್ರವನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡಿ ನಿಮ್ಮ ಬ್ರೀತಿಂಗನ್ನು. ಅಬ್ಸರ್ವ್ ಮಾಡಿ ಸೈಲೆನ್ಸನ್ನು. ಅಬ್ಸರ್ವ್ ಆ್ಯಂಡ್ ಜಸ್ಟ್ ರಿಲ್ಯಾಕ್ಸ್. ಈಗ ಸ್ಲೋ ಆಗಿ ನಿಮ್ಮ ಕಣ್ಣನ್ನು ಬಿಡಿ. ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಹಾಗೆ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗಿರುವಂಥ ನೆಗೆಟಿವ್ ಥಾಟ್ಸ್ ಆಚೆ ಹೋಗುತ್ತೆ. ನಿಮ್ಮ ಮೈಂಡ್ ಪ್ರಶಾಂತವಾಗಿರುತ್ತೆ. ಇದನ್ನು ಇನ್ನೂ ಅಷ್ಟು ಹೆಚ್ಚು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ, ಅಂದರೆ ನಿಮ್ಮ ಪಾಸಿಟಿವ್ ಥಾಟ್ಸನ್ನು ಹೆಚ್ಚು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ, ಹಾಗೆ ಆಂಗ್ಸೈಟಿಯನ್ನು ಕಮ್ಮಿ ಮಾಡೋಕ್ಕೆ ಭ್ರಾಮರಿ ಪ್ರಾಣಾಯಾಮ. ಸೊ ಈ ಭ್ರಾಮರಿ ಪ್ರಾಣಾಯಾಮದಲ್ಲಿ ಯೂಶಲಿ ಏನು ಅನ್ಕೋತಾರೆ, ಮಕಾರ ಚಾಂಟಿಂಗ್ ಅಂದರೆ ಅನ್ನೋದು ಭ್ರಾಮರಿ ಅನ್ಕೋತಾರೆ. ಆದರೆ ನಕಾರ ಚಾಂಟಿಂಗ್ ಮಾಡಿದಾಗ ನಿಮಗೆ ಭ್ರಾಮರಿ ಪ್ರಾಣಾಯಾಮ ಗೊತ್ತಾಗುತ್ತೆ. ಸೊ ಭ್ರಾಮರಿ ಪ್ರಾಣಾಯಾಮ ಮಾಡಬೇಕು ಅಂದಾಗ ನಿಮ್ಮ ಕಿವಿಯನ್ನು ಮುಚ್ಕೊಳ್ಳಿ, ಕಣ್ಣನ್ನು ಕ್ಲೋಸ್ ಮಾಡ್ಕೊಳ್ಳಿ. ನಿಮ್ಮ ನಾಲ್ಗೆಯ ತುದಿಯನ್ನು ನಿಮ್ಮ ಟೀತ್ ಅಂದರೆ ಮುಂದೆಗಡೆ ಹಲ್ಲಿನ ಹಿಂಭಾಗದಲ್ಲಿ ಇಟ್ಕೊಂಡು ನಕಾರವನ್ನು ಚಾಂಟ್ ಮಾಡಬೇಕು. ಸೊ ಮೊದಲನೇದಾಗಿ ನಿಮ್ಮ ವೈಬ್ರೇಷನ್ಸ್ ನಿಮಗೆ ಬರೀ ಗಂಟ್ಲಲ್ಲಿ ಮಾತ್ರ ಫೀಲ್ ಆಗುತ್ತೆ. ಆದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಡೀ ಹೆಡ್ ಆ್ಯಂಡ್ ನೆಕ್ ರೀಜನಲ್ಲಿ ಹಾಗೆ ಹೋಲ್ ಬಾಡಿಯಲ್ಲಿ ನಿಮಗೆ ನಕಾರ ಚಾಂಟಿಂಗ್ದು ವೈಬ್ರೇಷನ್ಸ್ ಫೀಲ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಆಂಗ್ಸೈಟಿ ಕಂಟ್ರೋಲಿಗೆ ಬರುತ್ತೆ. ಸೊ ಕಿವಿಯನ್ನು ಕ್ಲೋಸ್ ಮಾಡಿ, ನಿಮ್ಮ ಕಣ್ಣನ್ನು ಮುಚ್ಕೊಳ್ಳಿ, ನಿಮ್ಮ ನಾಲ್ಗೆಯನ್ನು ನಿಮ್ಮ ಹಲ್ಲಿನ ಹಿಂಭಾಗದಲ್ಲಿ ಇಟ್ಕೊಂಡು ನಕಾರ ಚಾಂಟ್ ಮಾಡಿ. ಇದನ್ನು ನೀವು 5ರಿಂದ 10 ನಿಮಿಷದವರೆಗೆ ಮಾಡ್ಬೋದು. ಇನ್ಹೇಲ್ ಮಾಡಿ ಫಸ್ಟು, ಬ್ಯಾಕ್ ಸ್ಟ್ರೇಟ್.
Inhale. ಕೈನ ಕೆಳಗಡೆ ಇಳಿಸಿ ನಕಾರದ ವೈಬ್ರೇಷನ್ಸ್ ಅನ್ನ ಫೀಲ್ ಮಾಡಿ. ನಿಮ್ಮ ಬ್ರೀತಿಂಗ್ ಅನ್ನ ಅಬ್ಸರ್ವ್ ಮಾಡಿ. ಇದನ್ನ 5 ರಿಂದ 10 ನಿಮಿಷದ ಕಾಲ ಮಾಡಬಹುದು. ಈಗ ಸ್ಲೋ ಆಗಿ ನಿಮ್ಮ 2 ಕೈಗಳನ್ನ ರಬ್ ಮಾಡ್ಕೊಳ್ಳಿ. ನಿಮ್ಮ ಕೈಗಳನ್ನ ಪಾಮ್ ಶೇಪ್ ಮಾಡಿ, ಕಪ್ ಶೇಪ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಸ್ಲೋ ಆಗಿ ನಿಮ್ಮ ಕೈಯನ್ನು ಕೆಳಗಡೆ ಇಳಿಸಿ ನಿಮ್ಮ ಕಣ್ಣನ್ನು ಸ್ಲೋ ಆಗಿ ಬಿಡಿ. ಸೊ ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋದ್ರಿಂದ ಆಂಗ್ಸೈಟಿ ಕಮ್ಮಿ ಆಗುತ್ತೆ, ನಿಮ್ಮ ಮನಸ್ಸು ಪ್ರಶಾಂತವಾಗಿರೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ, ಸ್ಟ್ರೆಸ್ ರಿಲೀಫ್ ಆಗುತ್ತೆ. ನಾನು ಇನ್ನಷ್ಟು ಪ್ರಾಣಾಯಾಮಗಳನ್ನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಯೂಟ್ಯೂಬಲ್ಲಿ ವಿಸ್ತಾರ ಹೆಲ್ತಲ್ಲಿ ಪ್ಲೇಲಿಸ್ಟಿಗೆ ಹೋಗಿ ಡಾಕ್ಟರ್ ಅಶ್ವಿನಿ ವಿ ಕೊಲ್ಲೂರ್ ಅಂತ ಹಾಕಿದಾಗ ನಿಮಗೆ ಪ್ರಾಣಾಯಾಮದ ಸುಮಾರಷ್ಟು ಎಪಿಸೋಡು ಸಿಗತ್ತೆ. ಇನ್ನಷ್ಟು ಹೆಚ್ಚು ಯೋಗ ಅಥವಾ ಪ್ರಾಣಾಯಾಮ ಬೇಕು ಅಂದರೆ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.